ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ನೆನ್ನೆ ಇಲ್ಲಿ ಬಂದಿದ್ನಲ್ಲ, ಇಲ್ಲಿ ಏನೋ ಒಂಥರ ಫೀಲ್ ಆಯಿತು. ಆಗ ನಮ್ಮ ಕೋಳಿಗೆ ಹೋಗ್ತೈತೆ, ಅದಕ್ಕೆ ಇವತ್ತು ಲೇಟಾಗಿದ್ದು ಬಂದಿದ್ವಿ. ನಮ್ಮ ಲೈಟ್ ನೋಡಿಲಿ, ಚಿಂಕ್ ಚಿಂಕ್ ಚಿಂಕ್. ಬಟ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇವೆಲ್ಲ. ಫುಲ್ ಸ್ವಲ್ಪ ಬೆಳಕಾದ್ಮೇಲೆ ಎದ್ದು ಬಂದಿದ್ದೀನಿ. ಭಯ ಆಗ್ತಿತ್ತು ಒಂಚೂರು. ಸಿ, ನಮ್ಮ ಕೋಳಿ ಕೂಗ್ತಾ ಇದೆ. ಆ್ಯಂಡ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ, ವೆಲ್ಕಮ್ ಬ್ಯಾಕ್. ಬನ್ನಿ, ಇವತ್ತಿನ ನಮ್ಮ ದಿನವನ್ನು ಶುರು ಮಾಡೋಣ. ಬಾಗಿಲು ಸಾರಿಸಿ, ಕಸ ಹೊಡೆದು, ಪಾತ್ರೆ ತೊಳೆದು, ತಿಂಡಿ ಮಾಡಿ. ತಿಂಡಿ ಮಾಡೋಕ್ಕೆ ಶುರು ಮಾಡಬೇಕು. ಇಷ್ಟೊತ್ತಿಗೆ ತಿಂಡಿ ಮಾಡ್ತಾ ಕೂತ್ಕೊಂಡ ಹಿಂಗೆ ಕೂತ್ಕೊಂಡು ಹೋಗ್ತಾರೆ. ಹಿಂಗೆ ಕೂತ್ಕೊಂಡು ಚಳಿ. ಬಾಗಿಲು ತೆಗೆದ ತಕ್ಷಣ ಚಳಿ ಆಗ್ಬಿಡ್ತಾನೆ. ನನಗೆ ಚಳಿನೇ ಆಗಿಲ್ಲಪ್ಪ. ನಿಂಗೆ ಬಾಗಿಲು ತೆಗೆದ ತಕ್ಷಣ ಚಳಿ. ನಿದ್ದೆ 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 ನಿದ್ದೆಗೆ ಇಟ್ಕೊಂಡು ಕೆಲಸ ಮಾಡೋದು ಅಂದರೆ ನಾವೇನೇನು. ನಮ್ಮ ನಿತಿನ್ ಮಾತ್ರ ನಿದ್ದೆಗೆ ಇಟ್ಕೊಂಡು ಕೆಲಸ ಮಾಡಲ್ಲ, ರಗ್ಗೊಚ್ಕೊಂಡು ಮಾಡಿ ಕೂತ್ಕೊಂತಾನೆ. ಯಾರಿಗೋ ಜೋರು ಮಾಡ್ತಾ ಇದೆಯಾ? ಬಾಕ್ಸ್ ಪ್ಯಾಕ್ ಆಯಿತು. ಕಾಫಿ ಮಾಡಿಟ್ಟಿದ್ದಾರೆ, ಕುಡಿಯೋಕ್ಕೆ ಟೈಮ್ ಆಗಿಲ್ಲ. ಇದು ನಿತಿನ್ಗೆ, ಇದು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಆರ್ಯನ್ಗೆ. ಚಿತ್ರಾನ್ನ ಮಾಡಿದ್ದೀನಿ, ಎಲ್ಲರಿಗೂ ಪ್ಯಾಕ್ ಮಾಡ್ತಾ ಇದ್ದೀನಿ. 7:00 ಆಯಿತು. ಆರ್ಯನ್ ಇನ್ನೂ ರೆಡಿ ಆಗಿಲ್ಲ. ನನಗೇನಿಲ್ಲ, ನನಗೆ ಒಂದೇ ಉಸಿರುಗಾಡ್ತಾನೆ. ನಮಗಾದರೆ, ಅವನಾದರೆ ರೆಡಿ ಆಗಲ್ಲ. ಏನೋ ಮಾಡ್ತಿದ್ಯಾ? ಇನ್ನೂ ನಿಂತವನೆ. ನಾನು ಆ ಸೋಫಾಗೆ ಒಂದೇ ಥರದ್ದು ಹಾಕಿದ್ರೆ ಅದು ಯಾಕೆ ನೀವು ಬೇರೆ ಬೇರೆ ಥರ ಚೇಂಜ್ ಮಾಡಿಬಿಟ್ಟು ಹಾಕಿರೋದು? ಎಷ್ಟು ಗಲೀಜುಗಳು ನೀವುಗಳು. ಯಾಕ್ರೋ ಮನೇನ ಈ ಥರ ಮಾಡ್ತೀರಿ? ಸಣ್ಣ ಮಕ್ಳಿಗಿಂತ ಇದಾಯ್ತಪ್ಪ. ನಮ್ಮನೆ ಮಕ್ಳುಗಳಂತೂ ಚಿಕ್ಕ ಮಕ್ಕಳಿಗಿಂತನೂ ಕಡಿಮೆ. ಅವರು ದೊಡ್ಡವರಾಗಿದ್ದಾರೆ ಅನ್ನೋ ಥರನೇ ಫೀಲ್ ಆಗಲ್ಲ. ನಿಮ್ಮನೆ ಮಕ್ಕಳು ನಿಮ್ಗೆ ಇದೇ ಥರನೇ ಕಾಟ ಕೊಡ್ತಾರಾ? ಏನಾಗಿದೆ ನೋಡಿ, ಇಲ್ಲಿ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಆ್ಯಕ್ಚುಲಿ ಬಿಸಿ ಮಾಡ್ಕೊಂಡು ಹಚ್ಕೊಂಡ್ರೆ ತಲೆ ಕೂದಲಿಗೆ ತುಂಬ ಒಳ್ಳೇದಾಗತ್ತಂತೆ. ಸೊ ನೀವು ಯಾಕೆ ಬರ್ತಾನೆ ಇಲ್ಲ, ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡು ತಲೆಗೆ ಬುಡಕ್ಕೆ ಹಚ್ಕೊಳ್ಳೋದು ಒಳ್ಳೇದಾಗತ್ತಂತೆ. ಎಲ್ಲ ಇರಲಿ. ಇಲ್ಲಿ ನೋಡಿ ಹೊಸ ವಿಷಯ. ಪ್ರತಿ ಸರಿ ನನಗೆ ಹಿಂಗೆ ಆಗೋದು. ಏನಾದರೂ ನಾನು ಅವರು ತಿಂಡಿ ತಿನ್ನುವಾಗ ತಿನ್ಕೊಂಡ್ರೆ ತಿಂಡಿ ಉಳ್ಕತ್ತೋ, ಇಲ್ಲ ಅಂತಂದರೆ ಹಿಂಗೆ ಖಾಲಿ ಖಾಲಿ ಖಾಲಿ, ತಿಂಡಿ ಖಾಲಿ. ಏನು ಮಾಡಲಿ, ನಾನೇನು ಮಾಡಲಿ? ನನಗೆ ತಿಂಡಿನೇ ಇಲ್ಲ. ನಾನಿವಾಗ ಮತ್ತೆ ಮಾಡ್ಕೊಬೇಕು. ಏನು ಮಾಡಲಿ? ನಾನು ಅಡುಗೆ ಚೆನ್ನಾಗಿ ಮಾಡೋದೇ ತಪ್ಪ. ಎಲ್ಲನೂ ಖಾಲಿ, ನನಗೇನು ಉಳಿಯಲ್ಲ. ಏನು ಮಾಡಲಿ ನಾನು? ನೀವೇ ಹೇಳಿ ನೋಡೋಣ. ನಾನು ನಮ್ಮ ಕ್ಯಾಡಬಮ್ ತಿಂಡಿ ಇಲ್ದಲೇ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಏನು ಮಾಡೋಣ? ನಮ್ಮ ಕ್ಯಾಡಬಮ್ಗಾದ್ರೂ ಅಟ್ಲೀಸ್ಟ್ ಹಾಲಿದೆ, ನನಗೆ ಏನಿದೆ? ನಾನಿವಾಗ ಹೊಸದಾಗಿ ಮತ್ತೆ ನನಗೆ ಅಂತ ಮತ್ತೆ ಚಿತ್ರಾನ್ನ ಮಾಡ್ಕೋಬೇಕು. ಚಿತ್ರಾನ್ನ ಮಾಡ್ಕೊಳ್ಳಲ್ಲ, ತುಂಬ ಲೇಟ್ ಆಗುತ್ತೆ. ಪುಳಿಯೋಗರೆ ಪ್ಯಾಕೆಟ್ ಇದೆ, ಕಲ್ಸ್ಕೊಂಬಿಡ್ತೀನಿ ಸುಮ್ಮನೆ. ಏನು ಕ್ಯಾಡಬಮ್? ಇವತ್ತು ಪುಳಿಯೋಗರೆ ಮತ್ತು ಚಿತ್ರಾನ್ನ ಎರಡೂ. ಏನು ಮಾಡೋದು ಹೇಳಿ? ಮಕ್ಕಳು, ನಮ್ಮ ಮನೆಯವರು ಎಲ್ಲರಿಗೂ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕೊನೆಗೆ ಲಾಸ್ಟಿಗೆ ಉಳಿಯೋದು ನನಗೆ ಹಿಂಗೆ ಖಾಲಿ ತಪ್ಪಲೆ. ಎಲ್ಲರ ಮನೆ ಹೌಸ್ ವೈಫ್ಗಳದ್ದು ಕತೆ ಹಿಂಗೆ ಆಗಿರುತ್ತೆ. ಬಿಕಾಸ್ ಚೆನ್ನಾಗಿದ್ದಾಗ ಅವರು ತಿಂದ್ಬಿಡ್ತಾರೆ, ತಿಂದು ಎಲ್ಲನೂ ಖಾಲಿ ಮಾಡ್ಕೊಂಡು ಬಿಡ್ತಾರೆ. ಆವಾಗ ನಾವು ತಿನ್ನಬೇಡಿ ಅಂತಲೂ ಹೇಳೋಕ್ಕಾಗಲ್ಲ. ಫಸ್ಟು ನೀವೆಲ್ಲರೂ ತಿನ್ನಿ, ಆಮೇಲೆ ಉಳಿದಿದ್ದು ನಮಗೆ ಅಂತ ಹೇಳಲೇಬೇಕಾಗತ್ತೆ. ಬಿಕಾಸ್ ಅದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಹಾಗಾಗಿ ನಾನು ಒಂದೊಂದ್ಸರಿ ಏನು ಮಾಡಿಬಿಡ್ತೀನಿ ಗೊತ್ತಾ, ಹೊಟ್ಟೆ ಹಸಿದಾಗ ಫಾಸ್ಟಾಗಿ ತಿನ್ಕೊಂಡ್ಬಿಡ್ತೀನಿ. ಮಾಮೂಲಿ ಹಂಗೆ ತಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿನ್ನೋಣ ಅಂತ ಅಂದ್ಕೊಳ್ತೀನಿ. ಬಟ್ ಏನಾಗತ್ತೆ ಅಂತಂದರೆ ಹೀಗೆ ಎಲ್ಲ ಖಾಲಿ ಆಗಿಬಿಡತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ಇಲ್ಲೇ ಇದ್ದೀನಿ, ಇನ್ನೂ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಇದೆ. ಇವಾಗ ಗಂಟೆ ಇನ್ನೂ 9:15 ಆಗಿದೆ ಅಷ್ಟೇನೆ. ಸೊ ಅಷ್ಟೊತ್ತಿಗೆ ಇನ್ನೊಂದೇನಾದರೂ ಮಾಡ್ಕೊಂಡು ತಿನ್ಕೊಂಡು ರೆಡಿ ಆಗೋಣ. ಇದೆಲ್ಲ ಫಸ್ಟು ಈ ಸೋಫಾನೆಲ್ಲ ಸರಿ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ನಾನು ಯಾವ್ಯಾವುದು ಹಾಕಿರ್ತೀನಿ, ಅವ್ರು ಯಾವ್ಯಾವುದು ಹಾಕಿರ್ತಾರೆ. ಅಪ್ಪ, ನಾನು ಬೆಳಗ್ಗೆನೇ ಎದ್ದು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಆಫೀಸ್ಗೆ ಹೋಗಿ ಮತ್ತೆ ಅಲ್ಲಿಂದ ಬಂದು ಮತ್ತೆ ಇಲ್ಲೆಲ್ಲ ಕೆಲಸ ಮಾಡೋದು ಅಂದರೆ ನಂಗೆ ತುಂಬ ಕಷ್ಟ ಆಗುತ್ತೆ. ಎಷ್ಟು ಸಾಧ್ಯನೋ ಅವಾಗ ಅಷ್ಟನ್ನೇ ಮಾಡ್ಕೋತೀನಿ, ಬೇರೆ ದಾರಿ ಇರಲ್ವಲ್ಲ, ಅದಕ್ಕಾಗಿ ಅಷ್ಟೇ.
ರೆಡಿಯಾಗಿ ಕೋರ್ಟ್ ಹತ್ರ ಬಂದೆ. ಇಲ್ಲಿ ವಂಶವೃಕ್ಷ ತಗೊಂಡಿದ್ದೀನಿ. ಇಲ್ಲಿಂದ ಮತ್ತೆ ವಾಪಸ್ಸು ಇದಕ್ಕೆ ಹೋಗಬೇಕು, ಸ್ಕೂಲ್ಗೆ. ಕೋರ್ಟ್ ನೋಡಿ. ಮುದ್ದೆ, ಸಾರು, ಉಪ್ಪಿನಕಾಯಿ, ಯಾರಿಗುಂಟು ಯಾರಿಗಿಲ್ಲ ಮುದ್ದೆ ಊಟ. ತಿನ್ಬೇಕು ಹಿಂಗೆ ಮುದ್ದೆ ಊಟ. ಅವೆಲ್ಲ ಮಾಡಬಾರ್ದಂತೆ ನಮ್ಮಪ್ಪ. ಯಾರು ಇಲ್ಲಿವರೆಗೂ ನಮ್ಮ ಅಪ್ಪ ನೋಡೇ ಇಲ್ಲ. ಅಣ್ಣ ನಮಸ್ಕಾರ ಮಾಡಿ. ಅಲ್ಲಿ ನೋಡ್ತಾರೆ, ಅವ್ರಿಗೆ ನಮಸ್ಕಾರ ಅಂತ ಹೇಳ್ತೀನಿ ಒಂದ್ಸರಿ. ನಮಸ್ಕಾರ ಅಲ್ಲಣ್ಣ, ಅಲ್ಲಣ್ಣ ಒಂದ್ಸರಿಯಾ ಹಂಗೆ ಹೇಳಿದ್ರೆ ಗೊತ್ತಾಗಲ್ಲ. ನಮಸ್ಕಾರ ಎಲ್ಲರಿಗೂ ಅಂತ ನಮ್ಮ ಅಪ್ಪನ, ನಮ್ಮ ತಂದೆಯವರು ಇವರು. ನಮ್ಮ ತಂದೆನ ಯಾರು ನೋಡಿಲ್ಲ ಇವತ್ತೇ, ಇದೇ ಫಸ್ಟ್ ಟೈಮ್ ನಮ್ಮ ಅಪ್ಪನ ತೋರಿಸ್ತಾ ಇರೋದು. ಇವರೇ ನಮ್ಮಪ್ಪ ನೋಡ್ಕೊಳ್ಳಿ. ನಾನೇ ಅವ್ರ ಮಗಳು ಚಿತ್ರ, ಇವರೇ ನಮ್ಮಪ್ಪ. ಎಲ್ಲ ನೋಡಿ, ಎಲ್ಲ ನೋಡಿ. ಹಿಂಗೆ ಮುದ್ದೆ ಊಟ ಮಾಡೋದು. ಸೂಪರ್ ಆಗಿದೆ ಮುದ್ದೆ. ಜೋಳದ ಮುದ್ದೆ, ಜೋಳದ ಹಿಟ್ಟಿನ ಮುದ್ದೆ, ಜೋಳದ ಹಿಟ್ಟು ರಾಗಿ ಹಿಟ್ಟು ಸೇರಿಸಿ ಮುದ್ದೆ ಮಾಡಿರೋದು. ನಾನು ನೋಡೋಕ್ಕೆ ನಮ್ಮ ಅಪ್ಪನ ಥರನೇ ಇದ್ದೀನಿ ಅಂತ ಎಲ್ಲರೂ ಹೇಳ್ತಿರ್ತಾರೆ ನನಗೆ. ನಾನು ನಮ್ಮ ಅಪ್ಪಂದು ಒಂದು ಫೋಟೋ ವಿಡಿಯೋ ಆಗಲಿ ನಾನು ಹಿಡ್ದಿಟ್ಟಿಲ್ಲ, ಯಾವತ್ತೂ ಇಟ್ಕೊಳ್ಳಲ್ಲ. ಯಾಕೆಂದರೆ ಅಷ್ಟೊಂದು ಟೈಮ್ ಇಲ್ಲ ನನಗೆ. ಆಮೇಲೆ ನಮ್ಮ ಅಪ್ಪನಿಗೂ ಅದೆಲ್ಲ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಅವ್ರ ಜೊತೆ ಎಲ್ಲ ಆ ಥರ ಜೋಕ್ಗಳು ಮಾಡೋಕ್ಕೋಗಲ್ಲ. ಬಟ್ ನಮ್ಮ ಅಮ್ಮನ ಜೊತೆ ನಾನು ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊತೀನಿ. ನನಗೆ ನನ್ನ ತಮ್ಮ ಯಾವಾಗಲೂ ನೆನಪಾಗ್ತಾನೆ. ನಮ್ಮ ಅಪ್ಪನ ಜೊತೆ ಕೂತಾಗೆಲ್ಲ ನನ್ನ ತಮ್ಮ ನನಗೆ ಯಾವಾಗಲೂ ಹೇಳೋನು, ನೀನು ನಿಮ್ಮ ಅಪ್ಪನಂಗೆ ಕಣೆ, ನಾನು ನಮ್ಮ ಅಮ್ಮನಂಗೆ ಕಣೆ ಅಕ್ಕಯ್ಯ ಅಂತ. ನನಗೆ ಅದು ಯಾವಾಗಲೂ ನೆನಪಾಗತ್ತೆ. ನನ್ನ ತಮ್ಮನ ನಾನು ಯಾವಾಗಲೂ ಮಿಸ್ ಮಾಡ್ಕೊತೀನಿ. ನಾನು ಬದುಕಿರೋವರೆಗೂ ನನ್ನ ತಮ್ಮ ನನ್ನ ಜೊತೆಗೇ ಇರ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.